ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ರಾಮಾಯಣದಲ್ಲಿ ಒಟ್ಟು ಎಷ್ಟು ಖಂಡಗಳಿಂದ ಕೂಡಿದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಪುರಾಣಗಳ ಪ್ರಕಾರ ಲಕ್ಷ್ಮಣನಾಗಿ ಅವತರಿಸಿದವರು ಯಾರು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅಯೋಧ್ಯ ನಗರವನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಭಗವಾನ್ ಶ್ರೀರಾಮನು ಯಾವುದನ್ನು ಮುರಿದು ಸೀತೆಯನ್ನು ವಿವಾಹ ಆದನು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ರಾವಣಾಸುರ ಯಾರ ಪರಮ ಭಕ್ತ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೀತೆ, ರಾಮ, ಲಕ್ಷ್ಮಣ ಯಾವ ಅರಣ್ಯದಲ್ಲಿ ವಾಸವಾಗಿದ್ದರು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸೀತಾದೇವಿಯು ಯಾವ ರಾಜ್ಯಕ್ಕೆ ಸೇರಿದವರು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ವಾಲಿಯು ಯಾವ ಪರ್ವತದ ಮೇಲೆ ಹೋದರೆ ಮರಣಿಸುತ್ತಾರೆ ಎನ್ನುವ ಶಾಪವಿತ್ತು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಶ್ರೀರಾಮನ ವನವಾಸ ಮುಗಿಯುವವರೆಗೂ ಭರತನು ಸಿಂಹಾಸನದ ಮೇಲೆ ಏನನ್ನು ಇಟ್ಟು ಪರಿಪಾಲಿಸಿದ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಶ್ರೀರಾಮನ ಅಕ್ಕನ ಹೆಸರೇನು? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ.